ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರುವಂತಹ 5ನೆಯ ತರಗತಿಯ ಗಣಿತ ಮೇಳ ಭಾಗ 1ರಲ್ಲಿನ ಮೊದಲನೆಯ ಪಾಠವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ವಿವರಣೆಯನ್ನು ಅರ್ಥೈಸಿಕೊಳ್ಳಿ, ಹಾಗೆ ಸರಿಯಾಗಿ ಬರೆದುಕೊಳ್ಳಿ. ಸರಿನಾ? ಹಾಗಾದರೆ ಇವತ್ತಿನ ಮೊದಲನೇ ಪಾಠವನ್ನು ಆರಂಭಿಸೋಣ. ಬನ್ನಿ ನೋಡಿ. ಲೆಸನ್ ನಂಬರ್ 1, ವಿ ದ ಟ್ರಾವೆಲರ್ಸ್. ಫಸ್ಟ್ ಒನ್, ನಾವು ಪ್ರಯಾಣಿಕರು. ಟ್ರಾವೆಲರ್ಸ್ ಪ್ರಯಾಣಿಕರು ಅಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವವರು ಅಂತ ಹೇಳಲಾಗುತ್ತೆ ಅಲ್ವಾ. ಇಲ್ಲಿ ಮೊದಲನೇದಾಗಿ ಏನು ಕೊಟ್ಟಿದ್ದಾರೆ ಅಂದರೆ, ವೆನ್ ವಾಸ್ ದ ಲಾಸ್ಟ್ ಟೈಮ್ ಯು ವೆಂಟ್ ಆನ್ ಎ ಲಾಂಗ್ ಟ್ರಿಪ್. ನೀವು ಕೊನೆಯ ಬಾರಿಗೆ ಯಾವಾಗಲಾದರೂ ದೀರ್ಘ ಅಂದರೆ ಬಹಳಷ್ಟು ದಿನಗಳ ಕಾಲ ಪ್ರವಾಸಕ್ಕೆ ಹೋಗಿದ್ದೀರಾ, ಯಾವಾಗ ಅನ್ನುವಂಥ ಪ್ರಶ್ನೆ ಕೇಳ್ತಾರೆ. ವೇರ್ ಡಿಡ್ ಯು ಗೋ, ಎಲ್ಲಿ ಹೋಗಿದ್ರಿ ಅಂತ ಪ್ರಶ್ನೆ. ಇದನ್ನು ನಿಮ್ಮ ವೈಯಕ್ತಿಕ ಅಂದರೆ ನೀವು ಹೋಗಿರ್ತಕ್ಕಂಥ ಬಹಳಷ್ಟು ದಿನಗಳವರೆಗೆ ಹೋಗಿದ್ದು, ಯಾವಾಗ ಹೋಗಿದ್ದು, ಹಾಗೆ ಎಲ್ಲಿ ಹೋಗಿದ್ರಿ ಅನ್ನೋದನ್ನು ಹೇಳಬೇಕು. ಹೌ ಡಿಡ್ ಯು ಟ್ರಾವೆಲ್, ವಾಟ್ ವಾಸ್ ದ ಡ್ಯೂರೇಷನ್ ಆಫ್ ಯುವರ್ ಟ್ರಿಪ್. ಹೇಗೆ ನೀವು ಪ್ರಯಾಣ ಮಾಡಿದ್ದೀರಿ ಮತ್ತು ಎಷ್ಟು ಟೈಮ್ವರೆಗೆ ಅಂದರೆ ಎಷ್ಟು ಅವಧಿಯವರೆಗೆ ನೀವು ಪ್ರವಾಸವನ್ನು ಕೈಗೊಂಡಿದ್ದೀರಿ. ಹೌ ಮಚ್ ಡಿಸ್ಟೆನ್ಸ್ ಡು ಯು ಕವರ್, ಎಷ್ಟು ಕಿಲೋಮೀಟರ್ಗಳನ್ನು, ಎಷ್ಟು ದೂರವನ್ನು ನೀವು ಪ್ರಯಾಣ ಮಾಡಿದ್ದೀರಿ. ಆಸ್ಕ್ ದ ಎಲ್ಡರ್ಸ್ ಹೂ ವೆಂಟ್ ವಿತ್ ಯು ಟು ಹೆಲ್ಪ್ ಯು ಆನ್ಸರ್ ದೀಸ್ ಕ್ವೆಶನ್ಸ್. ನೀವು ಈ ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಬಂದಿರತಕ್ಕಂಥ ಸಾಕಷ್ಟು ಹಿರಿಯರಿಗೆ, ನಿಮಗೆ ಪರಿಚಯ ಇರತಕ್ಕಂಥ ಹಿರಿಯರೊಂದಿಗೆ ನೀವೇನು ಮಾಡ್ಬೋದು, ಈ ಪ್ರಶ್ನೆಯನ್ನು ನೀವು ಕೇಳಿ ಉತ್ತರವನ್ನು ಪಡೆದುಕೊಳ್ಳಬಹುದು. ಸರಿನಾ? ಇನ್ನು ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಆಲ್ವೇಸ್ ಬೀನ್ ಇಂಟ್ರೆಸ್ಟೆಡ್ ಇನ್ ಟ್ರಾವೆಲಿಂಗ್ ಅಬೌಟ್ 100 years ago. ನೋಡಿ, ಮನುಷ್ಯರು ಬಹಳ ದಿನಗಳವರೆಗೆ ಪ್ರಯಾಣವನ್ನು ಮಾಡಲಿಕ್ಕೆ ಇಷ್ಟಪಡ್ತಾರೆ, ಟ್ರಾವೆಲಿಂಗನ್ನು ಮಾಡಲಿಕ್ಕೆ ಇಷ್ಟಪಡ್ತಾರೆ. 100 ವರ್ಷಗಳ ಹಿಂದೆ ನೋಡಿ, 100 ವರ್ಷಗಳ ಹಿಂದೆ ಕೆಲವೊಂದಿಷ್ಟು ವಾಹನಗಳು ಮಾತ್ರ ಇರ್ತಾಯಿದ್ವು. ಅವು ಯಾವಪ್ಪ ಅಂದ್ರೆ, ದೇರ್ ವೇರ್ ಅನಿಮಲ್ ಡ್ರೈವನ್ ಕಾರ್ಸ್ ಆ್ಯಂಡ್ ಟ್ರೈನ್ಸ್. ನೋಡಿ, ಅವಾಗೆಲ್ಲ ಪ್ರಾಣಿಗಳನ್ನು ಬಳಸಿಕೊಂಡು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗ್ತಾಯಿದ್ರು. ಅಂದರೆ ಒಂಟೆ ಮೂಲಕ ಅಥವಾ ಆನೆಗಳ ಮೂಲಕ ಒಂದು ಸ್ಥಳದಿಂದ ಏನು ಮಾಡ್ತಿದ್ರು, ವಸ್ತುಗಳನ್ನು ಸಾಗಿಸ್ತಾಯಿದ್ರು. ಅಷ್ಟೇ ಅಲ್ಲದೆ 100 years ago ಅಂದರೆ ನೋಡಿ, ಈಗ 2026, ಆವಾಗ ಎಷ್ಟಪ್ಪ ಅಂದ್ರೆ 1926. ಈ ಅವಧಿಯಲ್ಲಿ ನಾವೇನು ಮಾಡ್ತಾಯಿದ್ವಿ ಅಂದ್ರೆ, ಆವಾಗಿನ ಮನುಷ್ಯರು ಪ್ರಾಣಿಗಳನ್ನು ಸಹಾಯದಿಂದ ವಸ್ತುಗಳನ್ನು, ವ್ಯಕ್ತಿಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗ್ತಾಯಿದ್ರು. ಅಷ್ಟೇ ಅಲ್ಲದೆ ಲಾಂಗ್ ಬಿಫೋರ್ ದಿಸ್ ಥೌಸಂಡ್ಸ್ ಆಫ್ ಇಯರ್ಸ್ ಅಗೋ ಪೀಪಲ್ ಟ್ರಾವೆಲ್ ಲಾಂಗ್ ಡಿಸ್ಟೆನ್ಸ್ ಆನ್ ಫುಟ್ ಆರ್ ಯೂಸ್ಡ್ ಆ್ಯನಿಮಲ್ಸ್ ಟು ಟ್ರಾವೆಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ನೋಡಿರಿ, 1000 ಪ್ಲೇಸ್ ಅಂದರೆ 1000 years ago, 1000 ವರ್ಷಗಳ ಹಿಂದೆ. ನೋಡಿ, ಸಾವಿರಾರು ವರ್ಷಗಳ ಹಿಂದೆ ಏನು ಮಾಡಿದ್ರಪ್ಪ ಅಂದ್ರೆ, ಮನುಷ್ಯರು ಪ್ರಯಾಣವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕಾಲ್ನಡಿಗೆಯಲ್ಲಿ ಹಾಗೆಯೇ ಸಾಗ್ತಾಯಿದ್ರು. ದೇ ಆಲ್ಸೋ ಬಿಲ್ಟ್ ಬೋಟ್ಸ್ ಆ್ಯಂಡ್ ಶಿಪ್ಸ್ ಟು ಟ್ರಾವೆಲ್ ಅಕ್ರಾಸ್ ಲೇಕ್ಸ್. ನೋಡಿ, ಅವರು ಬರೀ ರಸ್ತೆಯಲ್ಲಿ ಮಾತ್ರ ಚಲಿಸಲಾರದೆ ನದಿ, ಸರೋವರಗಳ ಮೂಲಕ, ಸಮುದ್ರದ ಮೂಲಕ ಏನು ಮಾಡ್ತಾಯಿದ್ರು, ಬೋಟನ್ನು, ದೋಣಿಯ ಸಹಾಯದಿಂದ ಏನು ಮಾಡ್ತಾಯಿದ್ರು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗ್ತಾಯಿದ್ರು. ಬೋಟ್ಸ್ ವೇರ್ ಪ್ರೊಬೆಬಲಿ ದ ಫಸ್ಟ್ ಫಾರ್ಮ್ ಆಫ್ ಟ್ರಾನ್ಸ್ಪೋರ್ಟ್ ಇನ್ವೆಂಟೆಡ್ ಬೈ ಹ್ಯೂಮನ್ಸ್. ನೋಡಿ, ದೋಣಿಗಳು ಮಾತ್ರ ಏನಾಗ್ತವಂದ್ರೆ ಮೊದಲನೆಯ ವಾಹನಗಳಲ್ಲಿ, ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಸ್ತುಗಳನ್ನ ಸಾಗಿಸೋ ಟ್ರಾನ್ಸ್ಪೋರ್ಟ್ ಇನ್ವೆಂಟೆಡ್ ಬೈ ಹ್ಯೂಮನ್ಸ್ ಅಂದರೆ ಮನುಷ್ಯರು ಮೊದಲನೇದಾಗಿ ಕಂಡುಹಿಡಿದಿರೋದು ಬೋಟ್ಗಳನ್ನು. ಮಚ್ ಬಿಫೋರ್ ಬುಲಾಕ್ ಕಾರ್ಟ್ಸ್, ಆಮೇಲೆ ಪ್ರಾಣಿಗಳನ್ನು ಬಳಸಿಕೊಂಡು, ಎತ್ತುಗಳನ್ನು ಬಳಸಿಕೊಂಡು ಏನು ಮಾಡ್ತಾಯಿದ್ರು, ಬಂಡಿಯನ್ನು ರಚನೆ ಮಾಡಿಕೊಂಡು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗ್ತಾಯಿದ್ರು. ಡು ಯು ನೋ ಹೌ ಮೆನಿ ವೆಹಿಕಲ್ಸ್ ಆರ್ ಕರೆಂಟ್ಲಿ ದೇರ್ ಇನ್ ಯುವರ್ ಸ್ಟೇಟ್. ನಿಮ್ಮ ರಾಜ್ಯದಲ್ಲಿ ಈಗ ಎಷ್ಟು ರೀತಿಯ ವಾಹನಗಳಿವೆ ಅನ್ನೋದನ್ನು ನೀವು ಗುರುತಿಸಬಲ್ಲಿರಾ ಅಂತ, ತಿಳಿದಿವೆಯಾ ನಿಮಗೆ ಅಂತ ಪ್ರಶ್ನೆ ಕೇಳ್ತಾರೆ. ನೋಡಿ, ರೀಡಿಂಗ್ ಆ್ಯಂಡ್ ರೈಟಿಂಗ್ ಲಾರ್ಜ್ ನಂಬರ್ಸ್, ದೊಡ್ಡ ಸಂಖ್ಯೆಯನ್ನು ಓದುವುದು ಮತ್ತು ಬರೆಯುವುದು. ಹೌ ಡು ಯು ರೈಟ್ ನಂಬರ್ಸ್ ಟು ಶೋ ಸೆವೆರಲ್ ಥೌಸಂಡ್ ಆಬ್ಜೆಕ್ಟ್ಸ್. ಸಾವಿರಾರು ವಸ್ತುಗಳನ್ನು ತೋರಿಸಲು ನಾವು ಸಂಖ್ಯೆಗಳನ್ನು ಹೇಗೆ ಬರೀತೀವಿ ನೋಡಿ. ಲೆಟ್ ಅಸ್ ಸ್ಟಾರ್ಟ್ ವಿತ್ 1000. ಹೆಂಗೆ ಬರಿತೀವಪ್ಪ
10,000 ಅಂತ ಬರಿತೀವಿ. 1000, 10,000 ಈ ರೀತಿಯಾಗಿ ಬರಿತೀವಿ. ಇಲ್ಲಿ ಲೆಟ್ ಅಸ್ ಸ್ಟಾರ್ಟ್ ವಿತ್ 1000. ವಾಟ್ ನಂಬರ್ಸ್ ಡು ವಿ ಗೆಟ್ ವೆನ್ ವಿ ಕೀಪ್ ಆ್ಯಡಿಂಗ್ ಎ 1000? ನೋಡಿ, ಇಲ್ಲಿ 1000 ಸ್ಥಾನವನ್ನು ಅಂದರೆ 1000ದಿಂದ ಆರಂಭಿಸಿ 1000ನ್ನು ಸೇರಿಸ್ತಾ ಹೋಗೋದ್ರಿಂದ ನಮಗೆ ಯಾವ ಸಂಖ್ಯೆಗಳು ಸಿಗ್ತವೆ ಅನ್ನೋದನ್ನು ಈಗ ತಿಳಿತಾ ಹೋಗೋಣ. ನೋಡಿ, ಇಲ್ಲಿ 1000, ಅದಕ್ಕೆ 1000ವನ್ನು ಸೇರಿಸಿದಾಗ 2000, ನಂತರದಲ್ಲಿ 3000, 4000, 1000ವನ್ನು ಹೆಚ್ಚು ಮಾಡ್ತಾ ಹೋಗಬೇಕು. 5000, 6000, 7000, 8000, 9000. ಅರ್ಥ ಆಯ್ತಾ? ನೋಡಿ, 1000ವನ್ನು ನಾವು ಅದಕ್ಕೆ ಸೇರಿಸ್ತಾ ಹೋಗ್ತಾ ಇದ್ದೀವಿ. ನೆಕ್ಸ್ಟ್, ವಾಟ್ ನಂಬರ್ ಡು ವಿ ಗೆಟ್ ವೆನ್ ವಿ ಆ್ಯಡ್ 1000 ಟು 9000? 9000 ಆದಮೇಲೆ ಮತ್ತೆ ಇದಕ್ಕೆ 1000ವನ್ನು ಸೇರಿಸಿದಾಗ ವಿ ಗೆಟ್ 10,000. ಹೌ ಡು ವಿ ರೈಟ್ ದಿಸ್ ನಂಬರ್? ನೋಡಿ, ಈಗ 9000 ಇದೆ, ಹೌದಾ? ಈ 9000ಗೆ 1000ನ್ನು ನಾವು ಸೇರಿಸಿದಾಗ ಏನಾಗ್ತದೆ? 10,000 ಆಗ್ತದೆ. 0, 0, 9 + 1 10. ನೋಡಿ, 10,000 ಆಯಿತು ಅಲ್ವಾ? ನೋಡಿ, 9000ಗೆ 1000ವನ್ನು ಸೇರಿಸಿದಾಗ ನಮಗೆ ಯಾವ ಸಂಖ್ಯೆ ಸಿಗುತ್ತದೆ? 10,000 ಅಲ್ವಾ? 10,000ವನ್ನು ಹೇಗೆ ಬರೀತೀವಿ ನಾವು ನೋಡೋಣ. ಲುಕ್ ಆಟ್ ದ ಟೇಬಲ್ ಬಿಲೋ ಆ್ಯಂಡ್ ನೋಟಿಸ್ ದ ಪ್ಯಾಟರ್ನ್ ಆಫ್ writing numbers in the place value chart. We have added another column TTH. It stands for 10,000. ನೋಡಿ, TTH ಅಂದರೆ 10, T ಅಂದರೆ 10, ಆಮೇಲೆ 1000, TH ಮೀನ್ಸ್ 1000, TTH ಮೀನ್ಸ್ 10,000. ಅರ್ಥ ಆಯ್ತಾ? ಇಲ್ಲಿ ಒಂದು ಸ್ಥಾನಬೆಲೆ ಕೋಷ್ಟಕವನ್ನು ಕೊಡಲಾಗಿದೆ. ಈ ಸ್ಥಾನಬೆಲೆ ಕೋಷ್ಟಕದ ಮೂಲಕ ನಾವೇನು ಮಾಡ್ತೀವಿಪ್ಪ ಅಂದ್ರೆ ಹೇಗೆ 10,000, 1000 ಈ ರೀತಿಯ ಸಂಖ್ಯೆಗಳನ್ನು ಹೇಗೆ ಬರೀಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೋಡಿ, ಮೊದಲನೆಯದಾಗಿ ಇಲ್ಲಿ ಏನಿದೆ? 1 ಕಾಣಿಸ್ತಾ ಇದೆಯಾ? 1 ಇಲ್ಲಿ ಕಾಣಿಸ್ತಾ ಇದೆಯಲ್ವ? ಇದು 1 ಬಾಕ್ಸು, 1 ಬಿಡಿ ಸ್ಥಾನದಲ್ಲಿದೆ, ಅಂದರೆ ಒನ್ಸ್ ಅಂತ ಹೇಳಲಾಗುತ್ತೆ. ಇದು 1. ನೆಕ್ಸ್ಟ್ ಇಲ್ಲಿ ಏನಿದೆಯಪ್ಪ ಅಂದರೆ ಇಲ್ಲಿ 10 ಇದೆ, ಕಾಣಿಸ್ತಾ ಇದೆಯಲ್ವಾ? ನೋಡಿ, ಇದು 1 ಒನ್ಸ್, ಇದು 1 0 10, ಹೌದಾ? ಇದು ಟಿ ಅಂದರೆ 10, ಇದು 1. ನೋಡಿ, TTH ಅಂದರೆ 10,000, ಇದು 1000, ಇದು 100, ಇದು 10, ಇದು ಒನ್ಸ್, ಹೌದಾ? ಬಿಡಿ 10, 100, 1000, 10,000 ಅಲ್ವಾ? ನೋಡಿ, ಬಿಡಿ ಸ್ಥಾನದಲ್ಲಿ 1 ಅಂದರೆ 1 ಬಾಕ್ಸ್, 1 ಇದೆ. ಆ್ಯಂಡ್ ನೆಕ್ಸ್ಟ್ 10, 10ರ ಸ್ಥಾನದಲ್ಲಿ 1, ಬಿಡಿ ಸ್ಥಾನದಲ್ಲಿ 0. ಇಲ್ಲಿ ಬಾಕ್ಸ್ಗಳು ಕಾಣ್ತಾ ಇದೆ ನೋಡಿ. 10ರ ಕಟ್ಟು ಎಷ್ಟಿದೆ? 1, 1, 2, 3, 4, 5, 6, 7, 8, 9, 10 ಅಂದರೆ 10ಗಳೆಷ್ಟಿವೆ? 110 ಅಂದರೆ 10ಗಳು ಇವೆ, 1. ನೆಕ್ಸ್ಟ್ 100 ಕಾಣಿಸ್ತಾ ಇದೆಯಾ ಇಲ್ಲಿ? 100 ಅಂದರೆ 100ರ ಸ್ಥಾನದಲ್ಲಿ 1, ಆಮೇಲೆ 0 0 100 ಅಂತ, ಅಂದರೆ 10 ಟೆನ್ಸ್, 10 10ಗಳು ಸೇರಿದಾಗ 100 ಆಗ್ತದೆ. ನೋಡಿ, ಇವೆಲ್ಲವೂ 10ಗಳಿವೆ ಅಲ್ವಾ? ಈ 10ಗಳ 10 ಸೇರಬೇಕು. 1 2 3 4 5 6 7 8 9 10 10ಗಳು. ಈ 10ಗಳು ಸೇರಿದಾಗ 10 10ಗಳು ಸೇರಿದಾಗ 100 ಆಯಿತು. 10 10ಗಳು ಸೇರಿದಾಗ 100. ನೆಕ್ಸ್ಟ್ 1000, 1000 ಕಾಣಿಸ್ತಾ ಇದೆಯಾ? 1000. 1000 ಅಂದರೆ ನೋಡಿ, 10ಗಳು 100 ಆಗಬೇಕು. ನೋಡಿ, 10 100ಗಳು, ಇಲ್ಲಿ 10 10ಗಳಿದ್ವಲ್ವಾ? ಇಲ್ಲಿ 10ಗಳು ಎಷ್ಟಿವೆ? 100. ಈ 100ಗಳು ಸೇರಿದಾಗ ಏನಾಗ್ತದೆ? 1000. ಅರ್ಥ ಆಯ್ತಾ? 1000. 10 hundreds. ಇನ್ ದಿಸ್ ಸೇಮ್ ವೇ 10,000s. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? 10,000s. 10,000s ಆಗಬೇಕಂದ್ರೆ ಎಷ್ಟು ಸೇರಬೇಕು? 10,000ಗಳು. ಇಲ್ಲಿ 1000 ಇದೆ ಅಲ್ವಾ? ಇವೆಷ್ಟು ಸೇರಬೇಕು? 10, ಅಂದರೆ ಆಗ 10,000 ಆಗ್ತದೆ. ಅರ್ಥ ಆಯ್ತಾ? ಇವೆಷ್ಟಿವೆ ನೋಡಿ,
ಇಲ್ಲಿ ಸಾವಿರಗಳು ಎಷ್ಟು ಕೊಡಬೇಕು? 10. 1 2 3 4 5 6 7 8 9 10. ಸಾವಿರಗಳು ಎಷ್ಟು ಕೂಡಿದವು? 10 ಅಲ್ವಾ? ಈ 10 ಸೇರಿದಾಗ ಎಷ್ಟಾಯಿತು? 10,000. ಸಾವಿರಗಳು 10 ಸೇರಿದಾಗ ಎಷ್ಟಾಯಿತು ಮಕ್ಕಳೇ? 10,000. ನೋಡಿ, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಏನು ಕೊಟ್ಟಿದ್ದಾರೆ ಅಂದರೆ, ವಿ ಯೂಸ್ ಎ ಕಾಮಾ ಟು ಹೆಲ್ಪ್ ಅಸ್ ರೀಡ್ ಲಾರ್ಜ್ ನಂಬರ್ಸ್ ಈಸಿಲಿ. ನೋಡಿ, ಇಲ್ಲಿ ನಾವೇನು ಮಾಡಿದ್ದೀವಿ? ಸಾವಿರವನ್ನು ಬರೆಯುವಾಗ 100ರ ಸ್ಥಾನದಲ್ಲಿ ನಾವು ಕಾಮ ಕೊಟ್ಟಿಲ್ಲ. ಗಮನಿಸಿದ್ರಾ? 1000 ಸ್ಥಾನದಲ್ಲಿ 100 ದಾಟಿದ ಮೇಲೆ ನಾವು ಒಂದು ಕಾಮ ಕೊಡಲಾಗಿದೆ ಇಲ್ಲಿ ಅಲ್ವಾ? ಅದೇ ಥರ ಇಲ್ಲಿ 10,000ವನ್ನು ತೋರಿಸುವಾಗಲೂ ಕೂಡ ಒಂದು ಕಾಮವನ್ನು ಕೊಡಲಾಗಿದೆ. ದೊಡ್ಡ ಸಂಖ್ಯೆಯನ್ನು ಸುಲಭವಾಗಿ ಓದಲು ಸಹಾಯ ಆಗಲಿ ಅಂತ ನಮಗೇನು ಮಾಡ್ತಾರೆ? ಈ ಒಂದು ಸ್ಥಾನ ಬೆಲೆಗೆ ಅನುಗುಣವಾಗಿ ಇಲ್ಲಿ ಒಂದು 100ರ ಸ್ಥಾನ ಆದಮೇಲೆ ಒಂದು ಅಲ್ಪ ವಿರಾಮ ಕಾಮ ಬರ್ತದೆ. ಅರ್ಥ ಆಯ್ತಾ? 100ರ ಸ್ಥಾನದವರೆಗೂ ನಾವು ಕಾಮ ಬರೆಯೋದಿಲ್ಲ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ? ಇಲ್ಲಿ ಎಲ್ಲೂ ನಾವು ಕಾಮ ಬರೆದಿಲ್ಲ. ಬಟ್ 1000 ಸ್ಥಾನ ಬಂದಾಗ ಮಾತ್ರ ನಾವೇನು ಮಾಡ್ತೀವಿ? 100ರ ಸ್ಥಾನದ ನಂತರದಲ್ಲಿ ಕಾಮವನ್ನು ಕೊಡಲಾಗುತ್ತೆ. ಅದೇ ತೆರನಾಗಿ ಕಂಟಿನ್ಯೂ ಮುಂದೆ 10,000 ಈ ರೀತಿ ಬಂದಾಗ ನಾವು ಕಾಮವನ್ನು ಬರೀತೀವಿ. ಅರ್ಥ ಆಯ್ತಾ ಮಕ್ಕಳೇ? ನೋಡಿ, 10ಗಳು 1 ಇದ್ದಾಗ 10, 10ಗಳು 10 ಇದ್ದಾಗ 100, 10ಗಳು 100 ಆದಾಗ 1000, 10ಗಳು 1000ವಾದಾಗ 10,000. ಅರ್ಥ ಆಯ್ತಾ? ನೋಡಿ, 10,000. ಡು ಯು ರಿಮೆಂಬರ್ ಹೌ ವಿ ರೀಡ್ ಆ್ಯಂಡ್ ರೈಟ್ ನಂಬರ್ಸ್ ಇನ್ ದ ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್? ವಿ ಯೂಸ್ ದ ಸೇಮ್ 10 digits 0 to 9 in different places to write larger numbers. ನೋಡಿ, ಇಲ್ಲಿ ಭಾರತೀಯ ಒಂದು ಸ್ಥಾನ ಬೆಲೆಗೆ ಅನುಗುಣವಾಗಿ ಪದ್ಧತಿಯಲ್ಲಿ ನಾವು ಸಂಖ್ಯೆಯನ್ನು ಹೇಗೆ ಓದ್ತೀವಿ, ಹೇಗೆ ಬರಿತೀವಿ ಅನ್ನೋದು ನಿಮ್ಗೆ ಗೊತ್ತಿದೆಯಾ? ನೋಡಿ, ದೊಡ್ಡ ಸಂಖ್ಯೆಗಳನ್ನು ಬರೆಯಲು ನಾವು ಬೇರೆ ಬೇರೆ ಸ್ಥಾನಗಳಲ್ಲಿ 0 to 9ವರೆಗಿನ ಅದೇ 10 ಅಂಕಿಗಳನ್ನು ಬಳಸ್ತೀವಿ. ನೋಡಿ, ಯಾವುದೇ ಸಂಖ್ಯೆಯನ್ನು ಬರಿಬೇಕಾದ್ರೂ ನಾವು 0 1 2 3 4 5 6 7 8 9 ನೋಡಿ 9ವರೆಗೂ ಬರಿತೀವಿ. ಈ ಎಲ್ಲ ಸಂಖ್ಯೆಗಳೇ ರಿಪೀಟ್ ಆಗಿ ಏನು ಮಾಡ್ತವೆ? ನಮಗೆ 10 ಅಂಕಿಗಳನ್ನು ಬಳಸ್ಕೊಂಡು ಬೇರೆ ಬೇರೆ ಸ್ಥಾನಗಳಲ್ಲಿ ಬಂದೇನಾಗ್ತವೆ? ಸಂಖ್ಯೆಯನ್ನು ರಚನೆ ಮಾಡಲಾಗ್ತದೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ 1380 ಅಂತ ಇದೆ. ಅಂದರೆ 1000 ಎಷ್ಟಿದೆ? 1000. ಆಮೇಲೆ 100ರ ಸ್ಥಾನದಲ್ಲಿ 3 ಇದೆ, 300. ನೆಕ್ಸ್ಟ್ 8 tens, 10ಗಳೆಷ್ಟಿವೆ? 8 tens. ಆಮೇಲೆ 0 ಬಿಡಿ ಸ್ಥಾನದಲ್ಲಿ 0 ones ಇದೆ. ಹೌದಾ? 1380. ನೋಡಿ, 1000 ಸಾವಿರ ಸ್ಥಾನದಲ್ಲಿ 1000 ಇದೆ. ನೆಕ್ಸ್ಟ್ 100ರ ಸ್ಥಾನದಲ್ಲಿ 3 ಇದೆ, 300 ನೂರುಗಳು ಪ್ಲಸ್ 8 10ಗಳು ಪ್ಲಸ್ 0 1ಗಳು. 0 1ಗಳು ಅಂದರೆ ಬಿಡಿ ಸ್ಥಾನದಲ್ಲಿ 0 ಇದೆ. 1000 ಅದನ್ನು ಸಂಖ್ಯೆ ಈ ರೀತಿಯಾಗಿ ವಿಸ್ತರಿಸಿ ಹೇಳಲಾಗುತ್ತೆ. 1000 ಸ್ಥಾನದಲ್ಲಿ 1 ಇರೋದ್ರಿಂದ 1000, 100ರ ಸ್ಥಾನದಲ್ಲಿ 3 ಇರೋದ್ರಿಂದ 100ಗಳು 3, 8 10ಗಳಿವೆ. 1 2 3 4 5 6 7 8 8 10ಗಳಿವೆ. ಮತ್ತು ಬಿಡಿ ಸ್ಥಾನದಲ್ಲಿ ಒಂದು ಸಂಖ್ಯೆನೂ ಇಲ್ಲದ 0 ಇರೋದ್ರಿಂದ ಅಲ್ಲಿ ಯಾವುದೇ ಸಂಖ್ಯೆನೂ ಇಲ್ಲಿ ಬರೆದಿಲ್ಲ. ಅರ್ಥ ಆಯ್ತಾ? ನೋಡಿ, ಇವುಗಳನ್ನ ಸೇರಿಸಿದಾಗ ಏನಾಗ್ತದೆ? 1380 ಅಂತ ಓದಲಾಗುತ್ತೆ. ನೋಡಿ, ಇದರಿಂದ 1, ಇದರಿಂದ 3, ಆಮೇಲೆ 10ರ ಸ್ಥಾನದಲ್ಲಿ 8, ಬಿಡಿ ಸ್ಥಾನದಲ್ಲಿ ಏನೂ ಇಲ್ಲ, 0. ಅರ್ಥ ಆಯ್ತಾ? 1380 ಅಂತ ಓದ್ತೀವಿ. ನೆಕ್ಸ್ಟ್ ಅದೇ ಥರನಾಗಿ 9123, 9000 ಅಂದರೆ 9000. ಆಮೇಲೆ 100s ಎಷ್ಟಿದೆ? 100. ಆಮೇಲೆ 10s ಎಷ್ಟಿದೆ? 2 tens ಪ್ಲಸ್ 3 ones. ones ಅಂದರೆ ಬಿಡಿ ಸ್ಥಾನ, ಬಿಡಿ ಸ್ಥಾನದಲ್ಲಿ 3 ಇದೆ, 3 ones ಅಂತ ಹೇಳಲಾಗುತ್ತೆ. ಇಲ್ಲಿ ಅದನ್ನು ಕನ್ನಡದಲ್ಲಿ 9000ಗಳು ಪ್ಲಸ್ 1 ನೂರಗಳು, 100 ಪ್ಲಸ್ 2 10ಗಳು ಪ್ಲಸ್ 3 ಬಿಡಿ ಸ್ಥಾನ ಅಂದರೆ 3 1ಗಳು ಇವೆ. ಅರ್ಥ ಆಯ್ತಾ? ಅದೇ ಥರನಾಗಿ ಅವುಗಳನ್ನು ವಿಸ್ತರಿಸಿದಾಗ ನೋಡಿ, 9000 ಅಂದರೆ 1000 ಸ್ಥಾನದಲ್ಲಿ 9 ಇದೆ. ಅಂದರೆ ಸಾವಿರಗಳು ಎಷ್ಟು ಬರಬೇಕು? 9. 1 2 3 4 5 6 7 8 9 9000. ಹೌದಾ? 100 ಒಂದಿದೆ. ನೋಡಿ, 2 10ಗಳಿವೆ,
ಹೌದಾ? 10ರ ಸ್ಥಾನದಲ್ಲಿ 2 ಇದೆ, ಬಿಡಿ ಸ್ಥಾನದಲ್ಲಿ 3 ಇದೆ, 1 1 1 3 ಬಿಡಿ ಸ್ಥಾನದಲ್ಲಿ ಬರ್ತದೆ. ಇದು 9 ನೋಡಿ, 9 100ರ ಸ್ಥಾನದಲ್ಲಿ 1, 10ರ ಸ್ಥಾನದಲ್ಲಿ 2, ಅದೇ ತೆರನಾಗಿ ಬಿಡಿ ಸ್ಥಾನದಲ್ಲಿ 3, 9123. ಅರ್ಥ ಆಯ್ತಾ? ಈ ರೀತಿಯಾಗಿ ಅವುಗಳನ್ನು ಓದಬೇಕು. ಇನ್ನು ನೆಕ್ಸ್ಟ್ ನೋಡಿ, let us see how we write numbers behind 10,000 and how we name them. We write them in the same way as numbers below 9,999. You can use the tokens given in the end of the book. ನೋಡಿ, ನಾವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ 10,000ದ ನಂತರದ ಮುಂದಿನ ಸಂಖ್ಯೆಗಳನ್ನ ನಾವು ಹೇಗೆ ಬರೆಯುತ್ತೇವೆ, ಅವುಗಳನ್ನ ಹೇಗೆ ಹೆಸರಿಸ್ತೀವಿ ಅನ್ನೋದನ್ನು ಈಗ ತಿಳಿದುಕೊಳ್ಳೋಣ. ಅದೇ ತೆರನಾಗಿ ನಾವು ಅವುಗಳನ್ನ 9,999 ಅಂತ ಇದೆಯಲ್ವಾ, ಈ ಕೆಳಗಿನ ಸಂಖ್ಯೆಯನ್ನು ಅಂದರೆ ಸಂಖ್ಯೆಯಂತೆ ನಾವು ಬರಿತೀವಿ. ಹೌದಾ? ಅಷ್ಟೇ ಅಲ್ಲದೆ ಈ ಪಠ್ಯಪುಸ್ತಕದ ಒಂದು ಕೊನೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ ನಂಬರ್ ಟೋಕನ್ಸ್ ಅಂತ ಕೊಡಲಾಗಿದೆ. ಸಂಖ್ಯಾ ಗುರುತು 1000 ಸ್ಥಾನ, 10,000 ಸ್ಥಾನ, 100ರ ಸ್ಥಾನ, 10 ಮತ್ತು 10ರ ಸ್ಥಾನ ಮತ್ತು ಬಿಡಿ ಸ್ಥಾನ, ಇವೆಲ್ಲವುಗಳನ್ನು ಈ ಟೋಕನ್ಗಳನ್ನು ಬಳಸಿಕೊಂಡು ನೀವು ರಚನೆ ಮಾಡಿರಿ ಅಂತ ಇಲ್ಲಿ ಹೇಳಲಾಗುತ್ತೆ. ನೆಕ್ಸ್ಟ್ ನೋಡಿ, ಈಗ ಇಲ್ಲಿ ಆಯಾ ಸ್ಥಾನ ಬೆಲೆಗೆ ಅನುಗುಣವಾಗಿ ಈ ಟೋಕನ್ಗಳನ್ನು ಇಲ್ಲಿ ಕೊಟ್ಟಿದ್ದಾರಲ್ವ, ಈ ಟೋಕನ್ಗಳನ್ನು ಬಳಸಿಕೊಂಡು ನಾವೇನು ಮಾಡೋಣ, ಈಗ ಅವರು ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ 10,001 ಅಂತ ಇದೆ, 2 ಟೋಕನ್ ಇದೆ. ಹೌದಾ? ನಂಬರ್ ಸಂಖ್ಯೆ 10,001 ಅಂದರೆ 10,000 ಅಂದರೆ 10,000 ಸ್ಥಾನದಲ್ಲಿ 1 ಬರಬೇಕು. ಕಾಣಿಸ್ತಾ ಇದೆ? 10,000 ಎಷ್ಟಿದೆ? ಒಂದೇ ಒಂದು ಟೋಕನ್ ಇದೆ, 1. ಆಮೇಲೆ ಇಲ್ಲಿ 100ರ ಸ್ಥಾನ ಆಗಲಿ, 10ರ ಸ್ಥಾನ ಆಗಲಿ, 1000 ಸ್ಥಾನ ಆಗಲಿ ಏನೂ ಇಲ್ಲ. 1000 ಸ್ಥಾನದಲ್ಲಿ ಏನೂ ಇಲ್ಲ ಅಂದರೆ 0, 100 ಏನೂ ಇಲ್ಲ, 0, 10 ಇಲ್ಲ, 0. ಹಾಗೆ 1ರ ಸ್ಥಾನದಲ್ಲಿ 1 ಇದೆ ನೋಡಿ, ಇಲ್ಲಿ ಬಿಡಿಯ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ 1 ಇದೆ ಅಲ್ವಾ, ಒಂದು ಟೋಕನ್ ಇದೆ, ಅದಕ್ಕೋಸ್ಕರ ಅದನ್ನು 1 ಅಂತ ಬರೆಯಲಾಗುತ್ತೆ. 10,001 ನೋಡಿ, ಇಲ್ಲಿ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಎರಡೂ ಕೊಡಲಾಗಿದೆ. 10,001 ಹೀಗೆ ಅವುಗಳನ್ನು ಸ್ಥಾನ ಬೆಲೆಗೆ ಅನುಗುಣವಾಗಿ ಆಯಾ ಸ್ಥಾನಕ್ಕೆ ಸಂಬಂಧಿಸಿದಂತೆ ಬರೀಬೇಕು. ಇಲ್ಲಿ ನೋಡಿ, 10,000 ಪ್ಲಸ್ ಒನ್ಸ್ನಲ್ಲಿ 1 1 2 ಇಲ್ಲಿ 1 ಇತ್ತು, ಇಲ್ಲಿ 2 ಇದೆ. 10,002 ಸೇಮ್. 10,000 ಸ್ಥಾನದಲ್ಲಿ 1 ಇದೆ, 1000 ಸ್ಥಾನದಲ್ಲಿ ಇಲ್ಲ, 100ರ ಸ್ಥಾನದಲ್ಲಿಯೂ ಇಲ್ಲ, 10ರ ಸ್ಥಾನದಲ್ಲಿಯೂ ಇಲ್ಲ, ಇಲ್ಲ ಅಂದರೆ 0. ಬಿಡಿ ಸ್ಥಾನದಲ್ಲಿ 2 ಇದೆ, 10,002. ನೆಕ್ಸ್ಟ್ 10,010 ನೋಡಿ, 10,000 ಕಾಣಿಸ್ತಾ ಇದೆಯಾ? 10,000 ಸ್ಥಾನದಲ್ಲಿ 1 ಇದೆ. ನೆಕ್ಸ್ಟ್ 1000 ಸ್ಥಾನದಲ್ಲಿ 0, 100ರ ಸ್ಥಾನದಲ್ಲಿ 0, 10ರ ಸ್ಥಾನದಲ್ಲಿ 1 ಇದೆ. ಯಾಕಂದರೆ 10ರ ಸ್ಥಾನದಲ್ಲಿ 1 ಟೋಕನ್ ಕೊಡಲಾಗಿದೆ, 10 ಇದೆ. ಬಿಡಿ ಸ್ಥಾನದಲ್ಲಿ ಏನೂ ಇಲ್ಲ ನೋಡಿ, ಇಲ್ಲಿ ಬಿಡಿ ಸ್ಥಾನದಲ್ಲಿ ಟೋಕನ್ ಇತ್ತಲ್ವ, ಇಲ್ಲಿಲ್ಲ, ಅದಕ್ಕೋಸ್ಕರ ಇಲ್ಲಿ 0 ಇಡಲಾಗಿದೆ. ಅದೇ ತೆರನಾಗಿ 10,024 ಅಂದರೆ 10,000ದ 1 ಟೋಕನ್ ಇದೆ, 10ರ ಟೋಕನ್ ಎಷ್ಟಿದೆ? 2 ಇದೆ, ಅಂದರೆ 20. 10ರ ಸ್ಥಾನದ ಅಂದರೆ 1000ನೂ ಇಲ್ಲ, 100 ಇಲ್ಲ, ಅದರ ಬದಲಾಗಿ 10ರ ಸ್ಥಾನದಲ್ಲಿ 2 ಇದೆ, ಅವೆರಡನ್ನು ನಾನಿಲ್ಲಿ ಇಲ್ಲಿ ತೋರಿಸಲಾಗಿದೆ. ಇನ್ನು ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? 1 2 3 4 4 ಇದೆ. 10,024 10,024 ಅರ್ಥ ಆಯ್ತಾ? ನೋಡಿ, 10,024 ಅಂದರೆ 10ರ 2 ಗುಂಪು, ಬಿಡಿ ಸ್ಥಾನದಲ್ಲಿ 4ರ ಬಿಡಿಗಳು 1 1 1 4 ಇದೆ. ಹೌದಾ? ಇನ್ನು ನೆಕ್ಸ್ಟ್ ಇಲ್ಲಿ ನೋಡಿ, ಇದರ ಪ್ರಕಾರ ನಾವು ಸಂಖ್ಯೆಯನ್ನು ಬರೀಬೇಕು. 10,033 ಅಂತ ಇದೆ. ಇಲ್ಲಿ ಏನು ಮಾಡೋಣ, ಇಲ್ಲಿ ಫಸ್ಟಿಗೆ ಸಂಖ್ಯೆಯನ್ನು ಬರೆಯೋಣ. 10,000 ಎಷ್ಟು? 33 ನೋಡಿ. ಇಲ್ಲಿ ಏನು ಗಮನಿಸ್ಬೇಕಪ್ಪ ಅಂದ್ರೆ 100ರ ಸ್ಥಾನವೂ ಇಲ್ಲ, 1000 ಸ್ಥಾನವೂ ಇಲ್ಲ, ಕೇವಲ 10,000. ಆಮೇಲೆ 10ರ ಸ್ಥಾನ ಬಿಡಿ ಸ್ಥಾನ ನೋಡಿ. 10,000 ಎಷ್ಟು ಟೋಕನ್ ಇದೆ? 1. 10,000 ಸ್ಥಾನದಲ್ಲಿ 1 ಬರಿಬೇಕು, ಸರಿನಾ? ಆಮೇಲೆ 1000 ಸ್ಥಾನ ಅಲ್ಲಿಯೂ ಕೂಡ ಏನೂ ಇಲ್ಲ, ಹೌದಾ? 100ರ ಸ್ಥಾನದಲ್ಲಿಯೂ ಕೂಡ ಏನೂ ಇಲ್ಲ. ಇಲ್ಲಿ 10ರ ಸ್ಥಾನದಲ್ಲಿ ಎಷ್ಟಿದೆ? 1 2 3 3 ಇದೆ, 3. ಆಮೇಲೆ ಅದೇ ಥರನಾಗಿ ಬಿಡಿ ಸ್ಥಾನದಲ್ಲಿ 1 2 3 3 ಇದೆ.
ಕಾಣಿಸ್ತಾ ಇದೆಯಾ ನೋಡಿ, 10,033. ನೆಕ್ಸ್ಟ್ ಲಾಸ್ಟ್ 10,458 ನೋಡಿ. 10,000 ಎಷ್ಟಿದೆ? ಒಂದಿದೆ, ಒಂದು ಟೋಕನ್ ಇದೆ 10,000. ಒಂದು ಟೋಕನ್ ಅಂದರೆ ಅದು 10,000 ಸ್ಥಾನದಲ್ಲಿ ಬರೀಬೇಕು. ನೆಕ್ಸ್ಟ್ 100ರ ಸ್ಥಾನದಲ್ಲಿ ಎಷ್ಟಿದೆ? 1000 ಸ್ಥಾನ ಇಲ್ಲ. 10,000 ಆದಮೇಲೆ 1000 ಸ್ಥಾನದಲ್ಲಿ ಏನೂ ಇಲ್ಲ, 0. ಅದೇ ತೆರನಾಗಿ 100ರ ಸ್ಥಾನದಲ್ಲಿ 1 2 3 4 ಇದೆ. ನೆಕ್ಸ್ಟ್ 10ರ ಸ್ಥಾನದಲ್ಲಿ 1 2 3 4 5 ಇದೆ. ಆಮೇಲೆ ಬಿಡಿ ಸ್ಥಾನ 1 2 3 4 5 6 7 8 ನೋಡಿ. ಬಿಡಿ ಸ್ಥಾನದಲ್ಲಿ 8, 10ರ ಸ್ಥಾನದಲ್ಲಿ 5, 100ರ ಸ್ಥಾನದಲ್ಲಿ 4, 1000 ಸ್ಥಾನದಲ್ಲಿ ಏನೂ ಇಲ್ಲ, 0. 10,000 ಸ್ಥಾನದಲ್ಲಿ 1 ಕಾಣಿಸ್ತಾ ಇದೆಯಾ ನೋಡಿ. ಎಲ್ಲ ಒಂದು ಟೋಕನ್ಗಳು ಬೇರೆ ಬೇರೆ ಬಣ್ಣವನ್ನು ಹೊಂದಿವೆ. 10,000 ಸ್ಥಾನದಲ್ಲಿರೋದು ಅದು ಒಂದು ಪರ್ಪಲ್ ಕಲರ್ ಟೋಕನ್. ಹಾಗೆ ಇಲ್ಲಿ ಆರೆಂಜ್ ಕಲರ್ದು 100ರ ಸ್ಥಾನ, ಬ್ಲೂ ಕಲರ್ ಇದು ಸ್ಕೈ ಬ್ಲೂ, ಇದು 10ರ ಸ್ಥಾನ, ಪಿಂಕ್ ಇದು ಬಿಡಿ ಸ್ಥಾನ. 10,458 10,458 10,458 ಅರ್ಥ ಆಯ್ತಾ ನೋಡಿ. ಅದೇ ತೆರನಾಗಿ ಇಲ್ಲಿ ಏನು ಮಾಡಿದ್ದಾರೆ, ಸಂಖ್ಯೆಯನ್ನು ಸ್ಥಾನ ಬೆಲೆಗೆ ಅನುಗುಣವಾಗಿ ಬರೆದಿದ್ದಾರೆ, ಬಟ್ ಅದನ್ನು ಅಕ್ಷರದಲ್ಲಿ ಬರಿಬೇಕು ನೋಡಿ. ಇಲ್ಲಿ ಬಿಡಿ ಸ್ಥಾನದಲ್ಲಿ 4, 10ರ ಸ್ಥಾನದಲ್ಲಿ 1, 100ರ ಸ್ಥಾನದಲ್ಲಿ 2, 1000 ಸ್ಥಾನದಲ್ಲಿ 1, 10,000 ಸ್ಥಾನದಲ್ಲಿ 1. ಇಲ್ಲಿ ನೋಡಿ, 10,000ದ ಟೋಕನ್ ಒಂದಿದೆ, 1000ದ 1 ಗ್ರೀನ್, ಹೌದಾ. 100ರದ್ದು 2 ಇದೆ, 10ರ ಟೋಕನ್ 1, ಬಿಡಿ ಸ್ಥಾನದ 4 ನೋಡಿ. ಇಲ್ಲಿ 10,000ದಲ್ಲಿ 1 ಇದೆ, 1000ದ 1, ಹೌದಾ. ಅದೇ ತೆರನಾಗಿ 100ರ ಸ್ಥಾನ 2, ಆಮೇಲೆ 10ರ ಸ್ಥಾನ 1, ನೆಕ್ಸ್ಟ್ ಬಿಡಿ ಸ್ಥಾನ 4. ಇಲ್ಲಿ ಕಾಮ ಎಲ್ಲಿ ಕೊಡಬೇಕಂದ್ರೆ ಬಿಡಿ 10 100 ಆದಮೇಲೆ ಒಂದು ಕಾಮವನ್ನು ಕೊಡಲಾಗುತ್ತೆ. 11,214 11,214 ಅದನ್ನು ಅಕ್ಷರದಲ್ಲಿ ಹೇಳ್ತೀನಿ ನೋಡಿ. 11,214 11,214 ನೋಡಿ. ನೆಕ್ಸ್ಟ್ 10,000 ಮತ್ತು 10,000ದ 1 ಇದೆ, ಅಂದರೆ 10,000 ಎಷ್ಟು ಟೋಕನ್? 1. ಇನ್ನು ಸಾವಿರಗಳು ಎಷ್ಟಿವೆ? 1 2 3 1000 ಸ್ಥಾನದಲ್ಲಿ 3. 100ರ ಟೋಕನ್ 1 2 3 4 5. ನೆಕ್ಸ್ಟ್ 10ರ ಟೋಕನ್ 2 ಇದೆ. ಬಿಡಿ ಸ್ಥಾನದ ಒಂದೇ ಒಂದು ಬಿಡಿ ಸ್ಥಾನ 1ಗಳು ಯಾವುದೂ ಇಲ್ಲ ಅಂದರೆ 0. ಅಂದರೆ 13,520 13,520 13,520. ನೆಕ್ಸ್ಟ್ 10,000ಗಳು 2 ಇದೆ, ಹೌದಾ. 20,000 10,000ಗಳು ಎಷ್ಟು? 2. ಉಳಿದ ಯಾವುದೇ ಸ್ಥಾನಗಳ ಸಂಖ್ಯೆ ಅಲ್ಲಿ ಇಲ್ಲ, ಅದಕ್ಕೋಸ್ಕರ ಇದು 20,000 ಎಲ್ಲ 0 ಇಡಬೇಕು. 20,000. ನೆಕ್ಸ್ಟ್ ಲಾಸ್ಟ್ ಇದು. ನೆಕ್ಸ್ಟ್ 10,000 ಎಷ್ಟಿದೆ? 10,000 ಟೋಕನ್ 4 ಆ ಸ್ಥಾನದಲ್ಲಿ ಬರೀಬೇಕು. ಇನ್ನು 1000 ಇಲ್ಲಿ ಗ್ರೀನ್ ಕಾಣ್ತಾ ಇದೆಯಲ್ವಾ, 1000 ಸ್ಥಾನದ್ದು 1 2 3 4 5 ನೋಡಿ. ಕಾಣಿಸ್ತಾ ಇದೆಯಾ ಮಕ್ಕಳೇ? ನೋಡಿ, 10,000 ಆದಮೇಲೆ 1000 ಸ್ಥಾನ, ಆಮೇಲೆ 100ರ ಸ್ಥಾನ ಎಷ್ಟಿದೆ? 1 2 3 4 5 6 7 8 ಎಷ್ಟಿದೆ? 100ರದು 8. 10ರ ಎಷ್ಟಿವೆ ಕಟ್ಟುಗಳು? 1 2 3 4 5 6 ಟೋಕನ್ ಇದೆ. ಇನ್ನು ಬಿಡಿ ಸ್ಥಾನದಲ್ಲಿ 1 2 3 4 5 6 7 ಅರ್ಥ ಆಯ್ತಾ? 45,867 45,867 45,867 45,867 ಅರ್ಥ ಆಯ್ತಾ? ಈ ರೀತಿಯಾಗಿ ಆಯಾ ಸ್ಥಾನ ಬೆಲೆಗೆ ಅನುಗುಣವಾಗಿ ನಾವೇನು ಮಾಡಬೇಕು? ಸಂಖ್ಯೆಯನ್ನು ಬರೀಬೇಕು. ಬರೆದು ಕಾಮವನ್ನು 100ರ ಸ್ಥಾನದ ನಂತರದಲ್ಲಿ ಕಾಮ ಕೊಡಬೇಕಾಗ್ತದೆ. ಅದನ್ನು ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಅಕ್ಷರಗಳಲ್ಲಿ ಬರೀಬೇಕು. ಅರ್ಥ ಆಯ್ತಾ? ಇದುವರೆಗೂ ನಾವೇನು ಮಾಡಿದೀವಪ್ಪ ಅಂದ್ರೆ 10,000 10,000ದ ನಂತರದ ಸಂಖ್ಯೆಗಳು ಹೇಗೆ ಬರೀಬೇಕು ಅನ್ನೋದನ್ನು
ಆಯಾ ಒಂದು ಟೋಕನ್ಗಳ ಆಧಾರದ ಮೇಲೆ ಬಣ್ಣ ಬಣ್ಣದ ಟೋಕನ್ಗಳ ಸಹಾಯದಿಂದ ನಾವೇನು ಮಾಡಿದ್ದೀವಿ, ಇವತ್ತಿನ ದಿನ ಆ ಸ್ಥಾನ ಬೆಲೆಗೆ ಅನುಗುಣವಾಗಿ ಅಲ್ಲಿ ಬರಿತಾ ಬಂದಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ನೋಡಿ, ಹಾಗೆ ಸಂಖ್ಯೆಗಳನ್ನು 10,000ದ ನಂತರದಲ್ಲಿ ಬರೆಯುವಂಥ ಸಂಖ್ಯೆಗಳನ್ನ ಹೇಗೆ ಬರೀಬೇಕು ಅನ್ನೋದನ್ನು ತಿಳಿದುಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.